ಮತ್ತೊಂದ್ ಕಡೆ ಇವತ್ತು ಕೋರ್ಟ್ ನಲ್ಲಿ ಇದ್ರ ವಿಚಾರಣೆ ನಡೆದಿರೋದು, ಆಮೇಲೆ ನಿನ್ನೆ ವಿಧಾನಸೌಧದ ಡಿಸಿಪಿ ಬರೆದಿರುವಂತ ಲೆಟರ್ ಒಂದು ಬಹಳ ಬಹಿರಂಗ ಆಗಿರೋದು, ಇದೆಲ್ಲ ಸರ್ಕಾರಕ್ಕೆ ಬಹಳ ಮುಜುಗರ ತಂದಿಡ್ತಾ ಇದೆ. ಮುಂದಿನ ಹೆಜ್ಜೆ ಏನೇನಿರ್ಬೇಕು, ಕಾನೂನಾತ್ಮಕವಾದಂತಹ ಹೋರಾಟಗಳು ಹೇಗಿರ್ಬೇಕು ಸರ್ಕಾರದ ಕಡೆಯಿಂದ, ಈ ವಿಚಾರವಾಗಿ ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಶುರುವಾಗಿದೆ ಕಾವೇರಿ ನಿವಾಸದಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ್, ಕಾನೂನು ಸಚಿವ ಎಚ್ ಕೆ ಪಾಟೀಲ್, ದೆಹಲಿ ವಿಶೇಷ ಪ್ರತಿನಿಧಿ ಜಯಚಂದ್ರ, ಸಿಎಂ ಕಾನೂನು ಸಲಹೆಗಾರರು, ಸಿಎಂ ಆರ್ಥಿಕ ಸಲಹೆಗಾರರು, ಅಡ್ವೊಕೇಟ್ ಜನರಲ್, ಸಖಾದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಬೆಂಗಳೂರು ಪೊಲೀಸ್ ಆಯುಕ್ತರು, ಹೀಗೆ ಬಹಳಷ್ಟು ಮಂದಿ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಸೇರಿದ್ದಾರೆ. ಸೊ ಇವತ್ತು ಒಂದು ವ್ಯತ್ಯಾಸ ಅಂತಾನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಲ್ಲ ಅಷ್ಟೇ, ಬಹುಶಃ ಅವರು ದೆಹಲಿಗೆ ಹೋಗಿದ್ದಾರಲ್ಲ ಆ ಕಾರಣಕ್ಕಾಗಿ. ಅವರನ್ನೊಂದು ಹೊರತುಪಡಿಸಿ ಉಳಿದಂತವರೆಲ್ಲ ಸಭೆಯನ್ನ ಕೂಡ ಕರೆಯಲಾಗಿದೆ.